ಈದ್ ಮಿಲಾದ್ ಆಚರಣೆ ಡಿಜೆ ಬೇಡ ಎಂದ ಮುಸ್ಲಿಂ ಮುಖಂಡರು. ಹುಬ್ಬಳ್ಳಿಯಲ್ಲಿ ಪ್ರವಾದಿ ಪೈಗಂಬರ್ರ ಜನ್ಮದಿನದ ಅಂಗವಾಗಿ ನಡೆಯಲಿರುವ ಈದ್ ಮಿಲಾದ್ ಧಾರ್ಮಿಕ ಆಚರಣೆಯನ್ನ ಶಾಂತಿಯುತವಾಗಿ ನಡೆಸಲು ಮುಸ್ಲಿಂ ಮುಖಂಡರು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಕಮಿಷನರ್ ಕಚೇರಿಗೆ ಆಗಮಿಸಿ ಈದ್ ಮಿಲಾದ್ ಆಚರಣೆಯನ್ನ ಯಾವುದೇ ಗದ್ದಲವಿಲ್ಲದೆ ಶಾಂತಿಯುತವಾಗಿ ನಡೆಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಮೆರವಣಿಗೆಯಲ್ಲಿ ಡಿಜೆಯನ್ನ ಹಚ್ಚೋದಿಲ್ಲ ಅಂತ ಈಗ ಮುಖಂಡರು ಮನವಿ ಮಾಡಿದ್ದಾರೆ. ಅದರಂತೆ ಡಿಜೆ ಬಳಕೆ ಅನುಮತಿ ನೀಡಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಆದ್ಯತೆ ನೀಡಲಾಗುವುದು. ಯಾವುದೇ ರೀತಿಯ ಗದ್ದಲ ಅಥವಾ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಆಚರಣೆ ನಡೆಸಲು ಸೂಚಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಡಿಜೆ ಬಳಸದಿರಲು ಅಂಜುಮಾನ್ ಮುಖಂಡರು ಪೊಲೀಸರಿಗೆ ಮನವಿ ಮಾಡಿದ್ದರಿಂದ ವರದಿಯಾಗಿದೆ. ಮತ್ತು ಸುಮಾರು 100ಕ್ಕೂ ಹೆಚ್ಚು ಜನ ನಮ್ಮ ಕಚೇರಿಗೆ ಬಂದುಬಿಟ್ಟು ಇದು ಪ್ರವಾದಿ ಪೈಗಂಬರ್ ಅವರ ಹುಟ್ಟುಹಬ್ಬ ಇದೆ, ಹಂಗಾಗಿ ಧಾರ್ಮಿಕ ಆಚರಣೆ ಇದು ಮತ್ತು ಅತ್ಯಂತ ಶಾಂತಿಯುತವಾಗಿ ನಾವು ಯಾವುದೇ ಗದ್ದಲ ಇಲ್ಲದಲೇ ಧಾರ್ಮಿಕ ರೀತಿಯಲ್ಲೇ ಮಾಡ್ತೀವಿ. ಹಂಗಾಗಿ ಡಿಜೆ ಬೇಡ ಅಂತ ಮನವಿ ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿ ಡಿಜೆಗೆ ಅನುಮತಿಯನ್ನು ನೀಡಿಲ್ಲ. ಮತ್ತು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹೇಳಿಕೆಯ ಒಂದು ತುಣುಕನ್ನು ನೋಡಿದೆ. ಅದರಲ್ಲಿ ಡಿಜೆಗೆ ಅನುಮತಿ ನೀಡಿಲ್ಲ ಅಂತೇನಿಲ್ಲ ಅನ್ನೋ ಒಂದು ರೀತಿ ಗೊಂದಲ ಆಗಿದೆ. ಅದೇ ರೀತಿ ಇಲ್ಲಿ ಕೆಲವರು 2-3 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ನಾನು ಡಿಜೆ ಪರ್ಮಿಷನ್ ಕೊಡಿಸಿದ್ದೀನಿ ಅಥವಾ ಡಿಜೆ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಆ್ಯಸ್ ಪೊಲೀಸ್ ಕಮಿಷನರ್ ಐ ಆಮ್ ಟೆಲ್ಲಿಂಗ್, ಈದ್ ಮಿಲಾದ್ ಹಬ್ಬಕ್ಕೆ 2 ಅಂಜುಮನ್ ಕಮಿಟಿಯವರು ನೀಡಿರೋ ಮನವಿ ಮೇರೆಗೆ ಡಿಜೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಯಾರೂ ಕೇಳಿಲ್ಲ, ಫಸ್ಟ್ ಆಫ್ ಆಲ್ ಕೇಳಿದರೂ ಕೊಟ್ಟಿಲ್ಲ.